ಬಿಜೆಪಿ ಭಿನ್ನರ ಒಂದು ವಿಭಿನ್ನ ಆಟ ಶುರುವಾಗಿದೆ. ವಿಜಯೇಂದ್ರಗೆ ಇದರಿಂದ ಕಷ್ಟ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಕರ್ನಾಟಕ ಬಿಜೆಪಿ ಘಟಕದ ಭಿನ್ನ ಮತ ಏನಿದೆ ಇಂದು ಕೂಡ ಕಮ್ಮಿ ಆದಂತೆ ಕಾಣ್ತಾ ಇಲ್ಲ. ಹೀಗಾಗಿ ಕೆಲ ನಾಯಕರು ಒಂದು ಹೊಸ ರೀತಿಯ ಆಟಗಳನ್ನು ಶುರು ಮಾಡಿಕೊಂಡಿದ್ದಾರೆ. ಆದ್ದರಿಂದ ವಿಜಯೇಂದ್ರಗೆ ಸಂಕಷ್ಟ ಎದುರಾಗಬಹುದು ಎನ್ನುವಂತಹ ಮಾತು. ಕರ್ನಾಟಕ ಬಿಜೆಪಿ ಘಟಕ ಎಂದೇ ಕೆಲವೊಂದು ವಿಚಾರದಲ್ಲಿ ಸುಮ್ಮನೆ ಇದೆ ಅಂತ ಬಿಜೆಪಿ ರೆಬಲ್ಸ್ ಪಾಳಿಯ ಕೆಲವು ದಿನಗಳಿಂದ ಕೂಡ ದೆಹಲಿಯಲ್ಲಿನ ಬೀಡ್ಬಿಟ್ಟಿದೆ. ಯಡಿಯೂರಪ್ಪ ಕುಟುಂಬದವರ ವಿರುದ್ಧ ದೂರನ್ನು ಕೂಡ ಕೊಟ್ಟಿದೆ. ರಾಜ್ಯಾಧ್ಯಕ್ಷರ ವಿರುದ್ಧ 4 ದೂರು ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. BY ವಿಜಯೇಂದ್ರ ವಿರುದ್ಧ. ವಿಜಯೇಂದ್ರ ಬದಲಾವಣೆ ಬೇಡ, ಬುದ್ಧಿಯನ್ನ ಹೇಳಿ ಸಾಕು ಅಂತ ಹೇಳ್ತಾ ಇದ್ದಾರೆ ಬಿಜೆಪಿಯ ರೆಬಲ್ಸ್ ನಾಯಕರು ಎನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಕಾಂಗ್ರೆಸ್ ಸಮಸ್ಯೆ ಕಮ್ಮಿ ಆಗ್ತಿದ್ದಂತೇನೆ ಈಗ ಬಿಜೆಪಿಯಲ್ಲಿ ಏನಾಗ್ತಾ ಇದೆ ಅಂದರೆ ಆಂತರಿಕ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಬಿಜೆಪಿಯಲ್ಲಿ ಕಾಂಗ್ರೆಸ್ನ ಸಮಸ್ಯೆ ಅದು ಕಮ್ಮಿ ಆಗಿದೆ, ಈಗ ಇವರಲ್ಲಿ ಜಾಸ್ತಿ ಆಗ್ತಾ ಇದೆ. ಆದರೆ ಈ ವಿಚಾರವಾಗಿ ಹೈಕಮಾಂಡ್ನ ಮುಂದಿನ ನಡೆ ಏನು ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ನಿಮಗೆ ಗೊತ್ತಿರೋ ಹಾಗೆ ನೋಡಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಸಿದ್ದರಾಮಯ್ಯ ಅವರ ಸರ್ಕಾರ ಏನಿದೆ ಸಾಕಷ್ಟು ವಿಚಾರಗಳಲ್ಲಿ ಅವರವ್ರದೇ ಆದಂತಹ ಒಂದು ಇದರಲ್ಲಿ ತೊಡ್ಕೊಂಡಿದ್ರು. ಇದರ ವಿಚಾರದಲ್ಲಿ ಅವರು ತಮ್ಮ ಸೀಟು ಅದು ಇದಂಥ ವಿಚಾರದಲ್ಲಿ ಮುಳುಗಿ ಹೋಗಿದ್ರು. ಆದರೆ ಈ ಕಡೆ ಬಿಜೆಪಿಯ ನಾಯಕರು ಏನು ಮಾಡ್ತಾ ಇದ್ರು, ವಿಜಯೇಂದ್ರ ಅವರು ಯಾವಾಗ ರಾಜ್ಯಾಧ್ಯಕ್ಷರಾದ ಅಲ್ಲಿಂದ ಕೂಡ ಕೆಲವೊಂದು ಅಪಸ್ವರ ಕೇಳಿ ಬರ್ತಾನೆ ಇದೆ. ಒಂದಲ್ಲ ಒಂದು ರೀತಿಯಲ್ಲಿ ಗುಂಪುಗಾರಿಕೆಯಲ್ಲಿ ತೊಡಗಿಕೊಂಡಿದೆ ಕರ್ನಾಟಕ ಬಿಜೆಪಿಯ ನಾಯಕರೆಲ್ಲರೂ ಕೂಡ. ಈಗ ಹೊಸ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದೇನಂತಂದರೆ ವಿಜಯೇಂದ್ರ ವಿರುದ್ಧವಾಗಿ 4 ದೂರುಗಳನ್ನು ಕೊಡಲಾಗಿದೆ. ಯಡಿಯೂರಪ್ಪ ಕುಟುಂಬದ ವಿರುದ್ಧವಾಗಿ 4 ದೂರುಗಳು ಕೊಡಲಾಗಿದೆ ವರಿಷ್ಠರಿಗೆ ಎನ್ನುವಂತಹ ಮಾತು. ಬಿಜೆಪಿ ಏನಿದೆ ಕರ್ನಾಟಕ ಬಿಜೆಪಿ ಘಟಕದಲ್ಲಿ ಭಿನ್ನಮತ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ. ರಾಜ್ಯಾಧ್ಯಕ್ಷ ಆಗಿರುವಂತಹ BY ವಿಜಯೇಂದ್ರ ಅವರ ವಿರುದ್ಧ ಕೆಲವೊಂದು ಮಾತುಗಳು ಕೇಳಿ ಬರ್ತಾ ಇದೆ. ಕೆಲ ರೆಬಲ್ ನಾಯಕರು ಕೂಡ ದೆಹಲಿಯಲ್ಲಿ ಇದ್ದಾರೆ. ಆದರೆ ಏನು ವಿಜಯೇಂದ್ರ ಅವರ ಮೇಲೆ 4 ದೂರನ್ನು ಕೊಡಲಾಗಿದೆ ಅದರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಕಳೆದ ದಿನಗಳನ್ನು ದೆಹಲಿಯಲ್ಲಿ ವಿಜಯೇಂದ್ರ ಬಣದವರು ಕೂಡ ಒಂದು ದೂರಿನ ಸರಮಾಲೆಯನ್ನೇ ವರಿಷ್ಠರಿಗೆ ಕೊಟ್ಟುಬಿಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಯಾಕಂದರೆ ಬಿಹಾರ ಚುನಾವಣೆ ಆದ ನಂತರ ಈ ಒಂದು ರಾಜ್ಯಾಧ್ಯಕ್ಷ ಹುದ್ದೆಯನ್ನು ಬದಲು ಮಾಡಬೇಕು ಅಥವಾ ಅದರ ಬಗ್ಗೆ ಚರ್ಚೆ ಮಾಡ್ತೀವಿ ಅನ್ನುವಂಥ ವಿಚಾರ ಏನಿತ್ತು, ಬಿಜೆಪಿ ಹೈಕಮಾಂಡ್ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳೋಕೆ ಸಾಧ್ಯತೆಯ ಒಂದು ಸಮಯದಲ್ಲಿ ಈ ರೀತಿಯಾದಂತಹ ಒಂದು ಭಿನ್ನ ಮತದ ಒಂದು ಮಾತು ಕೇಳಿ ಬರ್ತಾ ಇದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈಗಾಗಲೇ ಗೊತ್ತಿರುವಂಥದ್ದು ನೋಡಿ, ಬಿಜೆಪಿ ಹತ್ರ ಸಾಕಷ್ಟು ಅಸ್ತ್ರಗಳಿವೆ. ಯಾಕಂದರೆ ಕಾಂಗ್ರೆಸ್ ಸರ್ಕಾರದಲ್ಲಿರುವಂತಹ ಕೆಲವೊಂದು ಆಂತರಿಕ ಕಿತ್ತಾಟಗಳಾಗಿರಬಹುದು, ಭ್ರಷ್ಟಾಚಾರದ ಆರೋಪಗಳಾಗಿರ್ಬೋದು, ಕುರ್ಚಿಯ ಸಮಸ್ಯೆ ಆಗಿರ್ಬೋದು, ಮತ್ತು ಗ್ಯಾರಂಟಿಯಿಂದಾಗಿ ಅಭಿವೃದ್ಧಿ ಕಾಣ್ತಾ ಇಲ್ಲ ಆ ಒಂದು ಕೆಲಸದ ಬಗ್ಗೆ ಆಗಿರ್ಬೋದು. ಇಷ್ಟೆಲ್ಲ ಅಸ್ತ್ರಗಳಿದ್ರೂ ಕೂಡ ಬಿಜೆಪಿ ಮಾತ್ರ ಯಾಕೋ ಕಾಟಾಚಾರಕ್ಕೆ ಬರೀ ಪ್ರತಿಭಟನೆಯನ್ನು ಮಾಡಿಕೊಂಡು ಕೈ ತೊಳ್ಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದೆ ಅಂತ ಕೆಲವರು ಆರೋಪವನ್ನು ಮಾಡ್ತಾ ಇದ್ದಾರೆ ಅವರಲ್ಲಿರುವಂತಹ ನಾಯಕರು. ಇನ್ನು ವಿ ಸೋಮಣ್ಣ ಆಗಿರ್ಬೋದು, ಕುಮಾರಸ್ವಾಮಿ ಆಗಿರ್ಬೋದು, ಪ್ರಹ್ಲಾದ್ ಜೋಶಿ ಆಗಿರ್ಬೋದು, ಅವರ ಜೊತೆ ಕೂಡ ಇವರು ಸರಿಯಾಗಿ ಚರ್ಚೆ ಮಾಡ್ತಾ ಇಲ್ಲ. ಇದರ ಬಗ್ಗೆ ನಮ್ಮ ಹತ್ರ ಏನು ಮಾತನಾಡಕ್ಕೆ ಹೋಗ್ಬೇಡಿ ಅಂತ ಕೆಲವು ನಾಯಕರು ಹೇಳುತ್ತಾ ಇದ್ದಾರೆ. ಹೀಗಾಗಿ ವರಿಷ್ಠರನ್ನು ಇವರು ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ತಾ ಇಲ್ಲ, ಅವರ ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಾ ಇಲ್ಲ ಅಂತ ಕೆಲವರು ಮಾತನಾಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ನೋಡಿ, ರಮೇಶ್ ಜಾರಕಿಹೊಳಿ ಆಗಿರ್ಬೋದು, GM ಸಿದ್ದೇಶ್ವರ ಆಗಿರ್ಬೋದು, BP ಹರೀಶ್ ಆಗಿರ್ಬೋದು, ಕುಮಾರ್ ಬಂಗಾರಪ್ಪ, NR ಸಂತೋಷ್ ಮತ್ತು ಶ್ರೀಮಂತ್ ಪಾಟೀಲ್ ಇವರು ಮುಂತಾದ ನಾಯಕರೆಲ್ಲರೂ ಕೂಡ ದೆಹಲಿಯಲ್ಲಿನೇ ಇದ್ದಾರೆ. ಈಗ ಇವರೆಲ್ಲರೂ ಸೇರಿಕೊಂಡು ವಿಜಯೇಂದ್ರ ಅವರ ಒಂದು ಕೆಲಸ ಮತ್ತು ಕಾರ್ಯವೈಖರಿಯ ಬಗ್ಗೆ ವರಿಷ್ಠರಿಗೆ ದೂರು ಕೊಟ್ಟಿದ್ದಾರೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. 4 ದೂರುಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪುರಾವೆಗಳನ್ನು ಕೂಡ ಬಿಜೆಪಿಯ ವಿಜಯೇಂದ್ರ ವಿರೋಧಿ ಬಣ ನಾಯಕರು ದೆಹಲಿಯಲ್ಲಿ ಕೂತ್ಕೊಂಡು ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಅವರನ್ನು ಎಲ್ಲ ವಿಚಾರಗಳನ್ನು ವರಿಷ್ಠರಿಗೆ ತಿಳಿಸಿದ್ದಾರೆ ಎನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ ಈ ಒಂದು ವಿಚಾರ. ಹೀಗಾಗಿ ವಿಜಯೇಂದ್ರಗೆ ಮುಂದಿನ ದಿನಗಳಲ್ಲಿ ಕಷ್ಟ ಆಗಬಹುದು. ಅವರ ಒಂದು ಸ್ಥಾನ ಏನಿದೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕುತ್ತು ಬರಬಹುದು. ಈ ಒಂದು 4 ರೀತಿಯಾದಂಥ ಒಂದು ಏನು ಕೊಟ್ಟಿದ್ದಾರೆ ದೂರುಗಳನ್ನು, ಅದೇ ವಿಚಾರವಾಗಿ ಮಾತು ಕೇಳಿ ಬರ್ತಾ ಇದೆ. ಈಗ ರಾಜ್ಯ ಸರ್ಕಾರದ ವಿರುದ್ಧ ಇವರು ಕಾಟಾಚಾರಕ್ಕೆ ಬರೀ ಪ್ರತಿಭಟನೆಯನ್ನು ಮಾಡಿ ಸುಮ್ಮನೆ ಆಗ್ತಾ ಇದ್ದಾರೆ. ಕೆಲವೊಂದು ರೀತಿಯಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇಲ್ಲ. ಮತ್ತು JDS ಪಾರ್ಟಿಯನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾ ಇಲ್ಲ. ಇವರು ಸರಿಯಾದ ರೀತಿಯಲ್ಲಿ ಅವರ ಜೊತೆ ಕೂಡ ಚರ್ಚೆ ಮಾಡ್ತಾ ಇಲ್ಲ. ಕಾಂಗ್ರೆಸ್ ನಾಯಕರ ಜೊತೆ ಹೊಂದಾಣಿಕೆ ಒಂದು ರಾಜಕೀಯವನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇದರ ಜೊತೆಗೆ ಈ ಎಲ್ಲ ಮಾತುಗಳು ಕೇಳಿ ಬರ್ತಿರೋದ್ರಿಂದ ನೀವು ಅವರ ವಿರುದ್ಧ ಸರಿಯಾದ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಬೇಕು. ಅವರನ್ನು ಚೇಂಜ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಆದರೆ ಅವರಿಗೆ ಕೆಲವೊಂದು ವಿಚಾರದಲ್ಲಿ ವಿಜಯೇಂದ್ರ ಅವರಿಗೆ ಬುದ್ಧಿ ಹೇಳ್ರಿ ಅಂತ ಹೇಳಿದಂತೆ ಕಾಣ್ತಾ ಇದೆ ರೆಬಲ್ ತಂಡ. ಹೀಗಾಗಿ ಎಲ್ಲ ರೀತಿಯಾದಂತಹ ದಾಖಲೆಗಳನ್ನೇ ಇಟ್ಕೊಂಡು ದೆಹಲಿಯಲ್ಲಿ ಕೂತ್ಕೊಂಡಿದ್ದಾರೆ. ವರಿಷ್ಠರನ್ನು ಭೇಟಿ ಮಾಡೋಕ್ಕೆ ಕಾಯ್ತಾ ಇದ್ದಾರೆ. ಇನ್ನೂ ಕೂಡ ಅದಕ್ಕೆ ಅವಕಾಶ ಕೂಡಿ ಬಂದಿಲ್ಲ. ಹೀಗಾಗಿ ವಿಜಯೇಂದ್ರಗೆ ಕಷ್ಟ ಆಗಬಹುದು ಎನ್ನುವಂತಹ ವಿಚಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.